ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ರಂಗೇರುತ್ತಿದೆ ಬಿಗ್ ಬಾಸ್, ಕಳೆ ಪಡೆದುಕೊಳ್ಳುತ್ತಿದೆ ದೊಡ್ಡ ಮನೆ. ಬಿಗ್ ಮನೆಗೆ ಬರ್ತಿದ್ದಾರೆ ಸೀನಿಯರ್ ಸ್ಪರ್ಧಿಗಳು. ಹಳೆ ಸ್ಪರ್ಧಿಗಳನ್ನ ನೋಡಿ ಫುಲ್ ಖುಷಿಯಾಗಿದ್ದಾರೆ ಸೀಸನ್ 11ರ ಸ್ಪರ್ಧಿಗಳು. ಅಬ್ಬಬ್ಬಾ, ಏನ್ ದೊಡ್ಡ ಮನೆ, ಏನ್ ರಂಗಪ್ಪ, ಇದು ಬಿಗ್ ಬಾಸ್ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಆರಂಭದ ಬಿಗ್ ಬಾಸ್ಗೂ ಕೊನೆಯ ಹಂತದ ದೊಡ್ಡ ಮನೆಗೂ ಅಜಗಜಾಂತರದ ವ್ಯತ್ಯಾಸ ಕಾಣುತ್ತಿದೆ. ಬಿಗ್ ಬಾಸ್ ಟ್ರೋಫಿ ಮೇಲೆತ್ತಲು ಸ್ಪರ್ಧಿಗಳ ಕಸರತ್ತು ಜೋರಾಗಿ ನಡೆಯುತ್ತಿದೆ. ಇದೆಲ್ಲದರ ಮಧ್ಯೆ ಧನ್ರಾಜ್ ಮತ್ತು ರಜತ್ ನಡುವೆ ಕುಸ್ತಿ ನಡೆದಿದೆ. ಹಾಗಾದ್ರೆ ಪ್ರಸ್ತುತ ಬಿಗ್ ಮನೆಯ ವೈಬ್ ಹೇಗಿದೆ? ಬಿಗ್ ಬಾಸ್ ಮನೆಗೆ ಬಂದಿರುವ ಹಳೆ ಸ್ಪರ್ಧಿಗಳು ಯಾರು? ಇವತ್ತಿನ ಪ್ರೋಮೋ ವಿಶೇಷವೇನು? ಧನ್ರಾಜ್ ಮತ್ತು ರಜತ್ ನಡುವಿನ ಕುಸ್ತಿ ಕಾಳಗ ಹೇಗಿದೆ? ಇಲ್ಲಿದೆ ನೋಡಿ ವೀಕ್ಷಕರೇ. ಕಾರ್ತಿಕ್ ನಮ್ರತಾ ಎಂಟ್ರಿಯಿಂದ ನಾಮಿನೇಷನ್ ಕಿಚ್ಚು ಇನ್ನೂ ಹೆಚ್ಚಾಗಿದೆ ಎಂದು ಬಿಗ್ ಬಾಸ್ ಕಡೆಯಿಂದ ಘೋಷಣೆ ಬರುತ್ತೆ. ಅತ್ತ ದೊಡ್ಡ ಮನೆಯ ಡೋರ್ ಓಪನ್ ಆಗುತ್ತಿದ್ದಂತೆ ನಮ್ರತಾ ಮತ್ತು ಕಾರ್ತಿಕ್ ಒಳಗಡೆ ಬಂದರು. ಅವರನ್ನ ಕಂಡ ಮನೆ ಮಂದಿ ಫುಲ್ ಖುಷಿಯಾಗಿ ಒಬ್ಬರಿಗೊಬ್ಬರು ಹಗ್ ಮಾಡುತ್ತಾ ಅವರಿಬ್ಬರನ್ನ ಸ್ವಾಗತಿಸಿದರು. ಮುಂದೆ ಶುರು ಆಯ್ತು ನೋಡಿ ನಾಮಿನೇಷನ್ ಪ್ರಕ್ರಿಯೆ. ಮೊದಲಿಗೆ ಧನ್ರಾಜ್ ರಜತ್ ಮಧ್ಯೆ ಮಾತಿನ ಫೈಟ್ ನಡೆಯುತ್ತೆ. ವಾರದ ಟಾಸ್ಕ್ ಒಂದನ್ನ ಪ್ರಸ್ತಾಪಿಸಿ ರಜತ್ ಮೇಲೆ ಮಾತಿನ ಬಾಣ ಬಿಡುತ್ತಾರೆ ಧನ್ರಾಜ್. ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವರು ಗೆಲ್ಲಬೇಕಾದರೆ ಅದಕ್ಕೆ ರಜತ್ ಅವರು ಕಾರಣ ಎಂದು ತ್ರಿವಿಕ್ರಮ್ ಹೇಳುತ್ತಿರುತ್ತಾರಂತೆ. ಅದನ್ನ ಧನ್ರಾಜ್ ರಜತ್ಗೆ ಹೇಳುತ್ತಾರೆ. ಇದಕ್ಕೆ ಕೆರಳಿದ ರಜತ್ ಅವನು ಯಾವನೋ ಕೊಟ್ಟಿರೋ ರೀಸನ್ ಅನ್ನ ನನ್ ಮುಂದೆ ಬಂದು ಹೇಳುತ್ತಾನೆ, ಗುಗ್ಗು ನನ್ ಮಗ ಎನ್ನುತ್ತಾರೆ ರಜತ್. ಈ ಮಾತು ಕೇಳುತ್ತಿದ್ದಂತೆ ಕೈಯಲ್ಲಿರುವ ಗಡಗಿಯನ್ನ ನೀರಿಗೆ ಎಸೆಯುತ್ತಾರೆ ಧನರಾಜ್. ನಂತರ ಮಾತನಾಡಿದ ಧನ್ರಾಜ್, ನಿನ್ನ ಲೆವೆಲ್ ಏನಂತ ನಂಗೆ ಗೊತ್ತಾಗಿದೆ ಎನ್ನುತ್ತಾರೆ. ಇದಕ್ಕೆ ಪಂಚ್ ಕೊಟ್ಟ ರಜತ್, ನಾನೆಂತ ತಲೆಕೆಟ್ ನನ್ನ ಮಗ ಎನ್ನೋದು ನಿಂಗೆ ಇನ್ನೂ ಗೊತ್ತಿಲ್ಲ, ನನ್ನ ಹತ್ರ ನಿನ್ನ ಆಟ ಆಡಬೇಡ ಎನ್ನುತ್ತಾರೆ ರಜತ್. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಧನ್ರಾಜ್, ನಾನು ಆಟ ಆಡ್ಲಿಕ್ಕಂತಾನೆ ಬಿಗ್ ಬಾಸ್ ಮನೆಗೆ ಬಂದೀನಿ ಎನ್ನುತ್ತಾರೆ. ಮುಂದೆ ನಡೆಯಿತು ನೋಡಿ ಮತ್ತಷ್ಟು ರೋಚಕ ಮಾತಿನ ಕದನ ಮತ್ತು ಮನೆಯ ಜಂಗಿ ಕುಸ್ತಿ. ಲೋ, ನಿನ್ನನ್ನ ಮಗು ಅಂತ ಕರೆಯೋದು ಇದಕ್ಕೆ ಕಣೋ ಪಾಪು. ಧನ್ರಾಜ್ ಓ ಪಾಪು ಎನ್ನುತ್ತಾರೆ. ಅತ್ತ ರಜತ್ ಧನ್ರಾಜ್ಗೆ ಪಾಪು ಪಾಪು ಎನ್ನುತ್ತಿದ್ದಂತೆ ಕೆರಳಿದ ಧನ್ರಾಜ್ ಅಂಕಲ್ ಅಂಕಲ್ ಎಂದು ರಜತ್ ಮೇಲೇರೆ ಹೋಗಿ ಕೆನ್ನೆ ಮುಟ್ಟಿ ಮುಟ್ಟಿ ಮತ್ತೆ ಮತ್ತೆ ಅಂಕಲ್ ಅಂಕಲ್ ಎನ್ನುತ್ತಾರೆ. ಕೆನ್ನೆ ಮುಟ್ಟಿ ಮೈ ಮುಟ್ಟಿ ಮಾತನಾಡಿಸುತ್ತಿದ್ದ ಧನ್ರಾಜ್ ಇದರಿಂದ ಸಿಟ್ಟಿಗೆದ್ದ ರಜತ್ ಕೈ ಕೈ ಮಿಲಾಯಿಸಿ ಇಬ್ಬರು ಕುಸ್ತಿಗೆ ಇಳಿದರು. ನೋಡುತ್ತಿದ್ದಂತೆ ಒಬ್ಬರಿಗೊಬ್ಬರು ಮೈ ಮೇಲೆ ಎರಗಿ ಜಗಳವಾಡಲು ಶುರು ಮಾಡಿದರು. ಆರಂಭದಲ್ಲಿ ಇವರಿಬ್ಬರ ನಡುವೆ ಸೈಲೆಂಟ್ ಆಗಿ ಟಾಕ್ ಫೈಟ್ ನಡೆಯುತ್ತಿತ್ತು. ಆದರೆ ಕೊನೆಗೆ ಜಗಳ ದೊಡ್ಡದಾಗ್ತಾ ಹೋಯಿತು. ಮನೆ ಮಂದಿ ಇವರ ಜಗಳ ಕಂಡು ಶಾಕ್ ಆಗಿ ಹೋದರು. ಅದರಲ್ಲೂ ಹೇಳಿ ಕೇಳಿ ರಜತ್ ದಾಂಡಿಗ, ಬಲಾಢ್ಯ ಮೈಕಟ್ಟು ಹೊಂದಿರುವ ವ್ಯಕ್ತಿ. ಇತ್ತ ಧನ್ರಾಜ್ ಸಣ್ಣ ವ್ಯಕ್ತಿ. ಹಾಗಾಗಿ ಧನ್ರಾಜ್ ಮತ್ತು ರಜತ್ ಕುಸ್ತಿಗಿಳಿದ್ರೆ ಧನ್ರಾಜ್ನ ಕತೆ ಏನಾಗಬಾರ್ದು? ಇದನ್ನ ಅರಿತ ಉಗ್ರ ಮಂಜು ಮತ್ತು ಮೋಕ್ಷಿತಾ ಇವರಿಬ್ಬರ ನಡುವಿನ ಜಗಳ ಬಿಡಿಸಲು ಬಂದರು. ಆದರೂ ರಜತ್ ಆಕ್ರೋಶ ನೋಡಬೇಕಿತ್ತು. ಅಬ್ಬಾ, ಎಲ್ಲರ ಕಣ್ಣು ಹುಬ್ಬೇರಿಸುವಂತಿತ್ತು. ಆದರೆ ಇವರಿಬ್ಬರ ಜಗಳ ಯಾವ ಹಂತಕ್ಕೆ ಹೋಗುತ್ತೆ ಎನ್ನೋದು ಇಂದಿನ ಎಪಿಸೋಡ್ ನಂತರ ತಿಳಿಯಲಿದೆ ವೀಕ್ಷಕರೇ. ಮತ್ತು ಮನೆಗೆ ಬಂದಿರುವ ಸೀನಿಯರ್ ಅತಿಥಿಗಳ ಮುಂದೆನೆ ಮಹಾ ಹೈಡ್ರಾಮಾ ಮಾಡಿದ್ದಾರೆ ಸೀಸನ್ 11ರ ಸ್ಪರ್ಧಿಗಳು. ಅವರು ಕೂಡ ಇವರ ಜಗಳ ಕಂಡು ಶಾಕ್ ಆಗಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಪ್ರೊಮೋ ವಿಡಿಯೋವೊಂದನ್ನ ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.